ಸೊ ಪ್ರಾಣ ಚೈತನ್ಯ ನಮ್ಮ ದೇಹದಲ್ಲಿ ಎಲೆಕ್ಟ್ರಿಸಿಟಿ ತರ ಅಂತ ಎಂತೂ ಗೊತ್ತಾಯ್ತು. ಅದಿಲ್ಲದೆ ಇದ್ದಾಗ ಎಷ್ಟು ಡಿಸ್ಕಂಫರ್ಟ್ ಆಗತ್ತೆ ನಿಮ್ಗೆ. ಒಂದಿನ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಅರ್ಥ ಆಗತ್ತೆ ಅಲ್ವಾ? ಆದ್ರೆ ಅದೇ ಪ್ರಾಣ ಚೈತನ್ಯ ನಮ್ಮಲ್ಲಿ ಡಿಸ್ಟರ್ಬ್ ಆಗೋದಕ್ಕೆ ಬರೀ ನಿಮ್ ಫುಡ್ ಒಂದೇ ಕಾರಣ ಆಗ್ಬೇಕಂತಿಲ್ಲ. ನಿಮ್ಮ ಫುಡ್ಡಿಂದನೋ ಅಥವಾ ನೀವು ವ್ಯಾಯಾಮ ಮಾಡಿಲ್ಲ ಅಥವಾ ಪ್ರಾಣಾಯಾಮ ಮಾಡಿಲ್ಲ ಅಂತಾನೆ ಹಾಳಾಗ್ಬೇಕಂತಿಲ್ಲ. ನೀವು ನಿಮ್ಮ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಇದ್ರಲ್ಲ, ಯಾವಾಗ ನಿಮ್ಮ ತಾಯಿಯ ಗರ್ಭದಲ್ಲಿ ಪ್ರಾಣ ಎಂಟರ್ ಆಯ್ತಲ್ಲ, ಅಲ್ಲಿಂದ ನಿಮ್ಮ ಪ್ರಾಣ ಚೈತನ್ಯ, ಆ ಕೋಶಗಳು ರೆಡಿ ಆಗೋದು ಯಾವಾಗ? ನೀವು ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಿಮ್ ದೇಹ ರೆಡಿ ಆಗಿರೋದು. ಸೊ ಈ ಪಂಚಕೋಶಗಳು ನೀವು ಹುಟ್ಟಿದ ಮೇಲೆ ಹುಟ್ಕೊಳ್ಳೋದಲ್ಲ. ಯಾವಾಗ ತಾಯಿಯ ಗರ್ಭದಲ್ಲಿ ಕನ್ಸೆಪ್ಷನ್ ಆಯ್ತು, ಇಂಪ್ಲಾಂಟೇಶನ್ ಆಯ್ತು, ಗರ್ಭಿಣಿ ಆದ್ಲು ಆಕೆಯ ಹೊಟ್ಟೆಯಲ್ಲಿ ನೀವು ಹಾರ್ಟ್ ಬೀಟ್ ಅಂತ ಏನು ಚೆಕ್ ಮಾಡಿ ಹೇಳ್ತಾರಲ್ಲ ಇನಿಷಿಯಲ್ ಫಸ್ಟ್ ಟೈಮಿಸ್ಟ್ರಲ್ಲಿ, ಓಕೆ ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ, ಮಗು ಚೆನ್ನಾಗಿದೆ ಅಂತ ಹೇಳುವಾಗ ಆಕ್ಚುಲಿ ಅದು ಟೈನಿ ಲಿಟ್ಲ್ ಸ್ಟ್ರಕ್ಚರ್ ಆಯ್ತಾ. ಒಂದು ದಾಳಿಂಬೆ ಬೀಜ ಇರುತ್ತಲ್ಲ, ದಾಳಿಂಬೆ ಹಣ್ಣಿನ ಒಂದು ಕಾಳೇನಿರತ್ತೆ ನೋಡಿ, ಅಷ್ಟೇ ಚಿಕ್ಕದಿರತ್ತೆ. ಆದ್ರೆ ಅದರಲ್ಲಿ ಆತ್ಮ ಅಥವಾ ಜೀವಾತ್ಮ ಎಂಟರ್ ಆಗಿರುತ್ತೆ. ಜೀವಾತ್ಮ ಎಂಟರ್ ಆದ್ಮೇಲೆ ಒಂದೊಂದಾಗಿ ಕೋಶಗಳನ್ನ ಅದು ಡೆವಲಪ್ ಮಾಡ್ಕೊಳ್ತಾ ಬರುತ್ತೆ. ತಾಯಿಯ ಗರ್ಭದ ಒಳಗಡೆ ನೀವು ಪಂಚಕೋಶಗಳನ್ನ ಸಿದ್ಧಪಡಿಸ್ಕೊಳ್ಳುವಂಥದ್ದು. ಹಾಗಾಗಿ ಆ ನಿಮ್ಮ ಕೋಶಗಳು ಮ್ಯಾನುಫ್ಯಾಕ್ಚರ್ ಆಗೋದು ಅಲ್ಲಿಂದ ಆಗಿರೋದ್ರಿಂದ ಆ ಸಮಯದಲ್ಲಿ ನಿಮ್ಮ ತಾಯಿಯ ಮನಸ್ಥಿತಿ ಹೇಗಿತ್ತು, ತಾಯಿಯ ದಿನಚರಿ ಹೇಗಿತ್ತು, ತಾಯಿಯ ಒಂದು ಮಾನಸಿಕವಾದಂತಹ ಭಾವನೆಗಳು, ತಾಯಿಯ ಪ್ರಾಣ ಚೈತನ್ಯ ಹೇಗಿತ್ತು, ಅದೆಲ್ಲ ಕೂಡ ಇವತ್ತು ನಿಮ್ಮ ಪಂಚಕೋಶಗಳನ್ನ ನಿರ್ಧಾರ ಮಾಡುತ್ತೆ. ನಾವೇನಿಂದ ಜೆನೆಟಿಕ್ಸ್ ಅಂತ ಹೇಳ್ತೀವಿ ಫಿಸಿಕಲ್ ಬಾಡಿಗೆ, ಅದೇ ತರ ನಿಮ್ಮ ಪ್ರಾಣ ಚೈತನ್ಯಕ್ಕೆ ಹಾಗೂ ನಿಮ್ಮ ಮಾನಸಿಕ ಭಾವನೆಗಳಿಗೆ ಕೂಡ ನಿಮ್ಮ ತಾಯಿಯ ಗರ್ಭಾವಸ್ಥೆಯಲ್ಲಿ ನೀವು ಹೇಗಿದ್ರಿ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗತ್ತೆ. ಈಗ ನೋಡಿ, ಒಂದು ಇಮೋಷನಲ್ ಮೂವಿ ನೋಡಿದ್ರೆ ಎಲ್ರಿಗೂ ಅಳು ಬರ್ಬೇಕಂತಿಲ್ಲ. ಒಂದು ಮೂವಿ ನೋಡಿದಾಗ ಎಲ್ರಿಗೂ ಅಳು ಬರಲ್ಲ. ಕೆಲವರು ಸೀರಿಯಲ್ ನೋಡಿದ್ರು ಸಾಕು, ಒಂದು ರೀಲ್ಸ್ ನೋಡಿದ್ರು ಸಾಕು, ಅಲ್ಲಿ ಇಮೋಷನಲಿ ಕನೆಕ್ಟ್ ಆಗ್ತಾರೆ, ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಎಂತೆಂಥ ಫೆರೋಷಿಯಸ್ ಸೀನ್ಸ್ ಗಳನ್ನ ನೋಡ್ತಿರ್ತಾರೆ. ತುಂಬಾ ಹಾರರ್ ಮೂವಿ ಅಷ್ಟೇ ಅಲ್ಲ, ತುಂಬಾನೇ ಒಂಥರ ಭಯಾನಕವಾದಂತ ಸೀನ್ಸ್ ನೋಡಿದ್ರು ಅನ್ಅಫೆಕ್ಟೆಡ್ ಆಗಿ ಅದು ಜಸ್ಟ್ ಮೂವಿ, ಅದು ರಿಯಾಲಿಟಿ ಅಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಆರಾಮಾಗಿ ನೋಡ್ತಿರ್ತಾರೆ. ಅವ್ರಿಗೆ ಅದರಿಂದ ಏನೂ ಅಫೆಕ್ಟ್ ಆಗೋದಿಲ್ಲ. ಈ ವ್ಯತ್ಯಾಸ ಯಾಕೆ? ಅಲ್ಲಿ ಸೀನ್ ಒಂದೇ, ಮೂವಿ ಒಂದೇ, ಅಲ್ಲಿರೋ ಸಿನಾರಿಯೋ ಎಲ್ಲ ಸೇಮ್ ಆದ್ರೂ ನಾವು ನೋಡ್ತಾ ಇರೋ ಥಿಯೇಟ್ರಲ್ಲಿರೋ ಎಲ್ಲಾ ಜನರಿಗೆ ಒಂದೇ ತರ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕೋಶಗಳನ್ನು ಹೇಗೆ ಪರ್ಸೀವ್ ಮಾಡುತ್ತೆ ಅಂತ. ಹೌದೌದು, ಹಾಗೆ. ಮತ್ತೆ ದೇವಸ್ಥಾನದಲ್ಲಿ ಬಂದು ಸುಮ್ನೆ ಅಲ್ಲಿ ಕೂತ್ಕೊಂಡು ಬೇರೆ ಲೋಕದಲ್ಲೇ ಇರೋರು ಇರ್ತಾರೆ. ಹೌದು, ಅಂದ್ರೆ ಆ ಕನೆಕ್ಟಿವಿಟಿ ಫೀಲ್ ಆಗತ್ತೆ. ಅಲ್ಲಿ ನೀವು ಕಾಠ್ಮಂಡು ಪಶುಪತಿನಾಥನಂತೂ ನೋಡ್ಲೇಬೇಕಾಯ್ತಾ. ನಾವಲ್ಲಿ ಹೋದಾಗ ಫಸ್ಟ್ ದರ್ಶನದಲ್ಲಿ ಅಲ್ಲಿ ಹೋಗಿ ಆ ಭಗವಂತನ ಎದುರು ನಿಂತಾಗ ನನಗೂ ಕಣ್ಣೀರ್ ತಡ್ಕೊಳಕ್ ಆಗಿರ್ಲಿಲ್ಲ. ಹಾಗೆ ಅಂತದ್ದು ದುಃಖದಿಂದ ಅಂತಲ್ಲ, ಏನೋ ಅಳು ಬಂದಂಗ ಆಗತ್ತೆ ತನ್ನ ಪಾಡಿಗೆ. ಒಂಥರ ಅದು ಏನ್ ಕನೆಕ್ಷನ್ ಅಂತ ನಮ್ಗೆ ಅದು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಬಿಕಾಸ್ ಅದು ನಿಮ್ಮ ಪ್ರಾಣ ಚೈತನ್ಯದಲ್ಲಿ ಆಗೋ ಏನೋ ಬದಲಾವಣೆ. ಅದು ನಿಮ್ಮ ಮನ್ಸಿಗೂ ಅರ್ಥ ಆಗಲ್ಲ, ನಿಮ್ ದೇಹಕ್ಕೂ ಅರ್ಥ ಆಗಲ್ಲ. ಆದ್ರೆ ಅದರ ಇಫೆಕ್ಟ್ ನಿಮ್ಮ ಮನ್ಸ್ ಮೇಲೆ ಹಾಗೂ ದೇಹದ ಮೇಲೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಆದ್ರೆ ಅದು ಆಗ್ತಾ ಇರುವಂತಹ ಕಾರಣ ನಿಮ್ಮ ಪ್ರಾಣ ಚೈತನ್ಯದಿಂದ. ಪ್ರಾಣ ಚೈತನ್ಯದಲ್ಲಿರುವಂತಹ ಒಂದು ಯಾವುದೋ ಎನರ್ಜಿ ಅಲ್ಲಿರುವಂತಹ ಎನರ್ಜಿಗೆ ಕನೆಕ್ಟ್ ಆದಾಗ, ಅಥವಾ ಅದಕ್ಕೆ ರಿಲೇಟೆಡ್ ನಿಮ್ಮಲ್ಲಿ ಏನೋ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಇದ್ದಾಗ ಅದು ರಿಯಾಕ್ಟ್ ಆಗತ್ತೆ. ಹಾಗಾಗಿ ನಾವು ನಮ್ಮ ಪ್ರಾಣ ಚೈತನ್ಯವನ್ನ ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಬರೀ ನಿಮ್ಮ ಡಯಟ್ ಇಂದ ಆಗೋದಿಲ್ಲ, ಬರೀ ಪ್ರಾಣಾಯಾಮ ಒಂದೇ ಸಾಕಾಗೋದಿಲ್ಲ. ಪ್ರಾಣಾಯಾಮ, ನಾಡಿ ಶೋಧನ ಎಲ್ಲ ಏನ್ ಮಾಡುತ್ತೆ? ಸಂಸ್ಕಾರ ಕೊಟ್ಟ ಹಾಗೆ. ಸಂಸ್ಕಾರೇಣ ಗುಣಾಂತರಾಧಾನ ಮುಚ್ಚತೆ ಅಂತ ಹೇಳ್ತೀವಿ. ಸಂಸ್ಕಾರವನ್ನ ಕೊಡೋದ್ರಿಂದ ಗುಣಗಳು ಇನ್ನಷ್ಟು ಹೆಚ್ಚಾಗತ್ತೆ. ಆದ್ರೆ ಮೂಲಭೂತ ಗುಣ ಏನಿದೆ ಅದು ನಿಮ್ಮ ಗರ್ಭದ ಸಮಯದಿಂದ ಶುರುವಾಗಿರುತ್ತೆ. ಹಾಗಾಗಿ ಹೇಳೋದು, ಈಗ ನಾವು ಮುಂದಿನ ತಲೆಮಾರನ್ನ ಚೆನ್ನಾಗಿ ರೆಡಿ ಮಾಡ್ಬೇಕಂತಂದ್ರೆ ಗರ್ಭ ಸಂಸ್ಕಾರ ಎಲ್ಲರೂ ಮಾಡಿಸ್ಕೊಳ್ಬೇಕು. ಸುಮ್ನೆ ಒಂದು ಮಗು ಆದ್ರೆ ಸಾಕಪ್ಪ ಅಂತ ಮಗು ಪ್ಲಾನ್ ಮಾಡೋದು ಬೇಡ. ಹಾಗೆ ಬೇಕಷ್ಟಿದೆ, ಜನಸಂಖ್ಯೆ ಆಲ್ರೆಡಿ ಜಾಸ್ತಿ, ಇಡೀ ಜಗತ್ತಲ್ಲಿ ಪಾಪ್ಯುಲೇಷನ್ ಜಾಸ್ತಿನೇ ಇದೆ. ನಮ್ಗೆ ಅದಕ್ಕೋಸ್ಕರ ಮಗು ಬೇಡ. ನಮ್ಗೆ ಮಗು ಹೇಗಿರ್ಬೇಕು? ಇಡೀ ಸಮಾಜಕ್ಕೆ ಮುಂದೆ ಒಂದು ದಾರಿದೀಪ ಆಗೋ ಥರದಲ್ಲಿ, ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನ ಕೊಡುವಂತಹ ಮಹಾನ್ ಆತ್ಮ ಆ ಮಗು ನಮ್ದಾಗಿರ್ಬೇಕು. ಈ ತರ ಯೋಚನೆಯಿಂದ ತಾಯಿ ತಂದೆ ನಿರ್ಧಾರ ತಗೊಂಡ್ರೆ ಖಂಡಿತ ನಿಮ್ಮಿಬ್ಬರಿಗೆ ಆ ಶಕ್ತಿ ಇರುತ್ತೆ. ಅದಕ್ಕೆ ಅಲ್ವಾ ನಾವು ತಂದೆ ತಾಯಿಯರನ್ನ ದೇವರಿಗೆ ಹೋಲ್ಸೋದು. ಯಾಕೆ ಅಂತಂದ್ರೆ ನೀವು ಯಾವ ರೀತಿಯ ವ್ಯಕ್ತಿತ್ವ ಉಳ್ಳವರಾಗ್ಬೇಕನ್ನ ಸೃಷ್ಟಿ ಮಾಡೋ ಶಕ್ತಿ ಅವರಿಗಿರುತ್ತೆ. ಹಾಗಾಗಿ ತಂದೆ ತಾಯಿಯರನ್ನ ದೇವರಿಗೆ ಹೋಲಿಸಿದ್ದು.
ಸೊ ನಾವು ನೆಕ್ಸ್ಟ್ ಜನರೇಷನ್ ಅನ್ನ ರೆಡಿ ಮಾಡುವ ಮೊದಲು ನಮ್ಮ ಮಕ್ಕಳು ಹೇಗಿರ್ಬೇಕು ಅನ್ನೋದನ್ನ ಬರೀ ನಮ್ಮ ಕುಟುಂಬ ಅಥವಾ ನನ್ಗೆ ಅಪ್ಪ ಅಮ್ಮ ಅಂತ ಕರೆಯಕ್ಕೊಂದು ಮಗು ಬೇಕು ಅಂತ ಯೋಚನೆ ಮಾಡೋ ಬದಲು ಇನ್ನು ಮುಂದೆ ಹೋಗ್ತಾ ಡಿಟೋರಿಯೇಟ್ ಆಗ್ತಾ ಇದೆ ನೋಡಿ ಸಮಾಜದಲ್ಲಿ. ಈಗ ನೀವು ಚಿಕ್ಕನ್ನಲ್ಲಿರುವಂತಹ ಯಾವ ವಾತಾವರಣ ಇಲ್ಲ, ಪ್ರಕೃತಿ ಹಾಳಾಗ್ತಾ ಇದೆ, ಸಾಮಾಜಿಕ ವ್ಯವಸ್ಥೆಗಳು ಬದಲಾಗ್ತಾ ಇದೆ. ಕೆಲವೊಂದಿಷ್ಟು ವಿಷಯದಲ್ಲೆಲ್ಲ ನೋಡಿದ್ರೆ ಇನ್ನು ಮುಂದೆ ಹೋಗ್ತಾ ಹೇಗೆ ಏನೇನ್ ನೋಡ್ಬೇಕು ಅನ್ನೋಷ್ಟು ಭಯಾನಕತೆ ಮುಂದೆ ಫ್ಯೂಚರ್ ಅಲ್ಲಿ ಕಾಣಿಸ್ತಾ ಇದೆ. ಅಂಥದ್ರಲ್ಲಿ ನೀವೇನಾದ್ರೂ ಈಗ ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಬೇಬಿ ಮುಂದಿನ 25, 35, 45, 55, 65, 70 ವರ್ಷದ ತನಕದ ಸಮಾಜವನ್ನ ಎದುರಿಸಕ್ಕೆ ಸಿದ್ಧ ಇರಬೇಕು. ಈಗ ಜಸ್ಟ್ ಒಂದು ಮಗು ಹುಟ್ಟಿತು, UPT ಪಾಸಿಟಿವ್ ಬಂತು, ನಾರ್ಮಲ್ ಡೆಲಿವರಿ ಆಯ್ತು, ತಾಯಿ ಮಗು ಸೇಫ್, ಅಲ್ಲಿಗೆ ಕತೆ ಮುಗ್ದಿಲ್ಲ, ಅಲ್ಲಿಗೆ ಕತೆ ಸ್ಟಾರ್ಟ್. ಆ ಮಗು ಹೇಗಿರ್ಬೇಕು ಮುಂದಿನ ಈ ಸಮಾಜದಲ್ಲಿ ನೋಡಿ 5 ವರ್ಷಕ್ಕೆ ಎಷ್ಟು ಬದಲಾವಣೆ ಆಗ್ತದೆ. ನಿಮ್ಗೆ ಜನರೇಷನ್ ಗ್ಯಾಪ್ ಗೊತ್ತಾಗ್ತಾ ಇರಬಹುದು. ನೀವು ಚಿಕ್ಕವರಿದ್ದಾಗ ಹೇಗಿದ್ರಿ, ಈಗಿನ 10 ವರ್ಷದ ಮಕ್ಕಳಿಗೆ ಆ ಇಂಡಿವಿಜುವಾಲಿಟಿ, ಆ ಸ್ಪೇಸ್, ಪರ್ಸನಲ್ ಸ್ಪೇಸ್, ಸೆಲ್ಫ್ ರೆಸ್ಪೆಕ್ಟ್, ಮತ್ತೆ ನನ್ನ ಒಂದು ಸ್ಪೇಸ್ ಅಂತ ಅವ್ರು ಮಾಡ್ಕೊಳ್ಳೋ ಬೌಂಡ್ರೀಸ್, ಇದೆಲ್ಲ ಬಹುಶಃ ನಾವು 15-20 ವರ್ಷ ಆದ್ರೂ ನಾವು ಇಟ್ಕೊಂಡಿರ್ಲಿಲ್ವೇನೋ ಅದನ್ನ. ಬಟ್ ಈಗಿನ ಜನರೇಷನ್ ಅದನ್ನ ಬಯಸ್ತಿದೆ, ತಪ್ಪು ಅಂತ ಏನಿಲ್ಲ. ಆದ್ರೆ ಈ ಬದಲಾವಣೆ ಹೀಗೆ ಹೋಗ್ತಾ ಮುಂದೆ ಏನಾಗ್ಬೋದು, ಎಷ್ಟು ಬದಲಾವಣೆಗಳಾಗ್ಬೋದು ಸಮಾಜದಲ್ಲಿ. ಈ ಬದಲಾವಣೆಗೆ ಸಿದ್ಧವಾಗಿರ್ಬೇಕು ಆ ಮಗು. ಅಂತ ಮಗುವನ್ನ ನಾವು ಪಡಿಬೇಕು ಅಂದಾಗ ಗರ್ಭ ಸಂಸ್ಕಾರ ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಆ ಗರ್ಭ ಸಂಸ್ಕಾರದಲ್ಲಿ ನೀವು ನಿಮ್ಮ ಮಗುವಿನ ಪ್ರಾಣ ಚೈತನ್ಯ ಇರ್ಬೋದು, ನಿಮ್ಮ ಪ್ರಾಣ ಚೈತನ್ಯವನ್ನ ಅಪ್ಲಿಫ್ಟ್ ಮಾಡ್ಕೊಳ್ಳೋದು. ಯಾಕಂತಂದ್ರೆ ಈಗ ನಿಮ್ಮ ಹೊಟ್ಟೆಯೊಳಗೆ ಒಂದು ಮಗು ಬರ್ಬೇಕಂದಾಗ ಆ ಮಗು ನಿರ್ಧಾರ ಮಾಡೋದು ಹೇಗೆ, ನಿಮ್ಮ ಎಲಿಜಿಬಿಲಿಟಿ ಮೇಲೆ. ಈ ನಿಮಗೆಷ್ಟು ಯೋಗ್ಯತೆ ಇದೆ ಅಂತ ನೋಡ್ಕೊಂಡು ಆ ಯೋಗ್ಯತೆಗೆ ತಕ್ಕ ಆತ್ಮ ನಿಮ್ಮೊಳಗೆ ಬರುತ್ತೆ. ಹಾಗಾಗಿಯೇ ತಾಯಿ ಕನ್ಸೀವ್ ಆಗೋ ಟೈಮಲ್ಲಿ ಅಥವಾ ತಂದೆ ಇಬ್ರು ಸಹ ತುಂಬಾನೇ ಒಳ್ಳೆ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇರ್ಬೇಕು ಅನ್ನೋ ಕಾರಣಕ್ಕೆ ಮೊದಲು ವಿವಾಹ ಸಂಸ್ಕಾರ. ಇವಾಗ ಮದುವೆ ಅನ್ನೋದು ಜಸ್ಟ್ ಒಂದು ಶೋ ಆಫ್ ಆಗಿದೆ, ಬಟ್ ನಿಜವಾಗಿ ವಿವಾಹ ಸಂಸ್ಕಾರ ಅದು. ಅಂದ್ರೆ ಯಾವಾಗ ಒಂದು ಹುಡುಗ ಒಂದು ಹುಡುಗಿ ಸೇರಿ ಒಂದು ಸಂಸಾರವನ್ನ ಶುರು ಮಾಡ್ಲಿಕ್ಕೆ, ಮಗುವನ್ನ ಪಡಿಲಿಕ್ಕೆ ಸಿದ್ಧರಾಗ್ತಾರೋ ಆಗ ಸಂಸ್ಕಾರದ ರೂಪದಲ್ಲಿ ವಿವಾಹವನ್ನ ಮಾಡ್ತಾ ಇದ್ದಿದ್ದು. ಏನೇನಲ್ಲಿ ಮದುವೆಯ ಶಾಸ್ತ್ರಗಳು ಏನೇನಿದಾವೆ ಅದೆಲ್ಲವೂ ಕೂಡ ಗರ್ಭ ಸಂಸ್ಕಾರದಲ್ಲಿ ಹೇಳಿರುವಂತ ವಿಷಯಗಳು. ಅಲ್ಲಿ ನಾವೀಗ ಚೌಲ್ಟ್ರಿ ಯಾವಾಗ ಸಿಗತ್ತೆ, ನಾವ್ ಯಾವಾಗ ಫ್ರೀ ಇದೀವಿ, ನನಗೆ ರಜೆ ಯಾವಾಗ ಸಿಗತ್ತೆ, ಹುಡುಗ ಯಾವಾಗ ಫಾರಿನ್ ಇಂದ ವಾಪಸ್ ಬರ್ತಾನೆ, ಹುಡುಗಿ ಯಾವಾಗ ರಜೆ ಸಿಗ್ತಾ, ಇದನ್ನ ನೋಡಿ ನಾವು ಮದ್ವೆ ದಿನ ಫಿಕ್ಸ್ ಮಾಡ್ತಾ ಇದೀವಿ. ಬಟ್ ನಿಜವಾದ ಅರ್ಥದಲ್ಲಿ ವಿವಾಹ ಸಂಸ್ಕಾರ ಅನ್ನೋದು ಯಾವ ಬೇಸಿಸ್ ಮೇಲೆ ಆಗ್ಬೇಕು ಅಂತಂದ್ರೆ, ಆ ದಿನದಲ್ಲಿ ಗರ್ಭ ಧಾರಣೆಯನ್ನ ಮಾಡಿದಾಗ ಅತ್ಯುತ್ಕೃಷ್ಟವಾದಂತಹ ಗರ್ಭ ಈ ಭೂಮಿಯ ಮೇಲೆ ಬರೋಲಿಕ್ಕೆ ಸೂಕ್ತವಾದ ದಿನವನ್ನ ವಿವಾಹ ಸಂಸ್ಕಾರ ಅಥವಾ ಆ ಒಂದು ಆಚರಣೆಗಾಗಿ ಮೀಸಲಿಡ್ಬೇಕಾದದ್ದು. ಈ ತರ ಪ್ಲಾನಿಂಗ್ ಅದು ಇದು ಎಲ್ಲ ಇದ್ರೆ ನಾನು ಹೇಳೋದು, ಯಾವಾಗ ನೀವು ಮಗುವನ್ನ ಪಡಿಲಿಕ್ಕೆ ಸಿದ್ಧರಾಗ್ತಿರೋ ಆಗ ಈ ವಿವಾಹ ಸಂಸ್ಕಾರವನ್ನ ಪ್ಲಾನ್ ಮಾಡಿ ಅಂತ. ಬಿಕಾಸ್ ಅದು ಬೇಕಾಗಿರೋದು ಆ ಗರ್ಭದ ರಕ್ಷಣೆ. ನೋಡಿ ಆ ದಿನದಲ್ಲಿ ಎಷ್ಟೊಂದು ಪ್ರೊಸೀಜರ್ಸ್ಗಳಾಗತ್ತೆ. ಆಮೇಲೆ ಹೋಮ ಮಾಡ್ತಾರಲ್ವಾ ಮದುವೆ ದಿನದಲ್ಲಿ, ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ಕಸ್ಟಮ್ಸ್ ಅಲ್ಲೂ ಇದೆ ಅಂತ ಭಾವಿಸ್ತೀನಿ ಆ ಹೋಮ. ಆ ಹೋಮದ ಹೆಸರು ಗೊತ್ತಾ ನಿಮ್ಗೆ? ಮದುವೆ ದಿನ ಲಾಜ ಹೋಮ. ಹೌದು, ಆದ್ರೆ ಲಾಜ ಹಾಕೋದಕ್ಕೆ ಹೋಮ ಅಂತಾರೆ, ಬಟ್ ಆ ಹೋಮದ ನಿಜವಾದ ಹೆಸರು ಏನ್ ಹೇಳಿ? ಗರ್ಭಾದಾನ ಹೋಮ, ಗರ್ಭ ಆದಾನ ಹೋಮ. ಆದ್ರೆ ಹೇಳಿ ಎಷ್ಟು ಜನ ಅವತ್ತು ಗರ್ಭಧಾರಣೆಗೆ ಸಿದ್ಧರಾಗ್ತಾರೆ? ನಮ್ದೆಲ್ಲ ಪ್ಲಾನಿಂಗ್ಗಳೇ ಇರತ್ತೆ ಅಲ್ವಾ? ಗರ್ಭ ಆದಾನ, ಗರ್ಭವನ್ನ ಆಹ್ವಾನಿಸುವಂತಹ ಒಂದು ಹೋಮ ಅದು. ನಿಜವಾಗಿ ಇದು ಯಾವಾಗ ಆಗ್ಬೇಕು? ವೆನ್ ಯು ಆರ್ ಪ್ಲಾನಿಂಗ್ ಫಾರ್ ದ ಕನ್ಸೆಪ್ಷನ್, ಆಗ ಆಗ್ಬೇಕು. ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಅದೆಲ್ಲ ಈಗ ನಮ್ ತರ 6 ತಿಂಗಳ ಮೊದಲು, ವರ್ಷ ಮೊದಲು ನೋಡ್ತಿರ್ತಿರ್ಲಿಲ್ಲ. ಮೊದ್ಲೇ ಒಂದು ಹುಡುಗ ಒಂದು ಹುಡುಗಿ ಅಂತ ಬಾಲ್ಯದಲ್ಲಿ ನಿಶ್ಚಯ ಮಾಡಿಟ್ಟಿರ್ತಿದ್ರು. ಒಮ್ಮೆ ಆಕೆ ದೊಡ್ಡವಳಾದ ತಕ್ಷಣ ಓವ್ಯುಲೇಷನ್ ಪೀರಿಯಡ್ ಆ ಟೈಮಿಗೆ ಸರಿಯಾಗಿ ಮದ್ವೆ ಮಾಡ್ಬಿಡ್ತಿದ್ರು. ಈಗ ಅವಳು ದೊಡ್ಡವಳಾಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅದೊಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ಆಗ್ತಿದ್ದಂತೆ ಅವಳನ್ನ ಗಂಡನ ಮನೆ ಕಳಿಸ್ಕೊಡೋದಕ್ಕೆ ಸೆಲೆಬ್ರೇಷನ್. ಅಲ್ಲಿ ಆ ಒಂದು ಜಾತಕ ಅಂತ ನೋಡಿ ದಿನ ಹುಡುಕ್ತಾ ಇದ್ದಿದ್ದು, ಯಾವ ದಿನ ಅವರಿಬ್ಬರು ಒಂದು ಗರ್ಭಾಧಾನವನ್ನ ಪ್ಲಾನ್ ಮಾಡಿದಾಗ ಅತ್ಯುತ್ಕೃಷ್ಟವಾದಂತಹ ಮಗು ಸಿಗತ್ತೋ ಅದಕ್ಕೆ ಅನುಗುಣವಾಗಿ ದಿನವನ್ನ ಫಿಕ್ಸ್ ಮಾಡ್ತಾ ಇದ್ರು. ಗೊತ್ತಾಯ್ತಾ? ಹಾಗೆ ಗರ್ಭ ಆದಾನ ಹೋಮ ವಿವಾಹ ಸಂಸ್ಕಾರದಲ್ಲಿ ಅವತ್ತು ಮಾಡ್ತಾ ಇರುವಂತಹ ಹೋಮ ಗರ್ಭವನ್ನ ಆಹ್ವಾನ ಮಾಡ್ಲಿಕ್ಕೆ ಮಾಡುವಂಥದ್ದು. ಅಂತಹ ಮತ್ತೆ ಅವತ್ತು ನೋಡಿ ಎಲ್ಲ ಪ್ರೀತಿ ಪಾತ್ರನ ಈಗಿನ ಹಾಗೆ ಊರ್ನವ್ರನ್ನೆಲ್ಲ ಕರಿಬೇಕಂತಿಲ್ಲ.
ಯಾರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಅರ್ಹರಿದ್ದಾರೆ ಅಂಥವ್ನು ಕರಿಬೇಕು. ನಿಜವಾಗಿ ಬಂದ್ಬಿಟ್ಟು ಆ ವ್ಯವಸ್ಥೆ ಸರಿಯಾಗಿಲ್ಲ, ಈ ವ್ಯವಸ್ಥೆ ಸರಿಯಾಗಿಲ್ಲ, ಅಯ್ಯೋ ಅವಳಿಗೆ ಆ ಸೀರೆ ಕೊಟ್ರು, ಇವಳಿಗೆ ಈ ಸೀರೆ ಕೊಟ್ರು ಅಂದ್ರೆ ಮದ್ವೆಯಲ್ಲಿ ಜವಳಿ ಎಲ್ಲ ತೆಗಿಯೋದು ಯಾಕೆ ಹೇಳಿ? ಬರೋರು ಎಷ್ಟು ಖುಷಿಯಿಂದ ಬರ್ಬೇಕಂತಂದ್ರೆ ಅಷ್ಟು ಸಂಪೂರ್ಣವಾದ ಪಾಸಿಟಿವಿಟಿಯಿಂದ ಬ್ಲೆಸ್ ಮಾಡಿ ಹೋಗ್ಬೇಕು ಅಂತ. ಮದುವೆಗೆ ಅಷ್ಟು ವಿಧ ವಿಧವಾದ ಭೋಜನ ಮಾಡ್ಸೋದು ಯಾಕೆ ಅಂತಂದ್ರೆ ಅವ್ರು ಕುತ್ಕೊಂಡು ಅದ್ರ ಮೇಲೆ ಟೀಕೆ ಮಾಡ್ಲಿ ಅಂತಲ್ಲ, ಸಂತೃಪ್ತವಾಗಿ ಊಟ ಮಾಡಬೇಕು. ಒಳ್ಳೊಳ್ಳೆ ಅವರಿಗೆ ಎಷ್ಟಾಗತ್ತೆ ಅಷ್ಟು ನಾವು ಉಡುಗೊರೆಯನ್ನ ಕೊಡಬೇಕು, ಒಳ್ಳೊಳ್ಳೆ ಸೀರೆ ಬಟ್ಟೆ ಇದನ್ನೆಲ್ಲ ಕೊಟ್ಟು ಅವ್ರನ್ನ ಸಂತೃಪ್ತಿಗೊಳಿಸಿದಾಗ ಅವ್ರು ಅಷ್ಟು ಪಾಸಿಟಿವ್ ನಮಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾರೆ. ಅಂಡ್ ಆ ಬ್ಲೆಸ್ಸಿಂಗ್ ಇಂದಾಗಿ ಮಗು ಅಥವಾ ಇನ್ನಷ್ಟು ಅತ್ಯುತ್ಕೃಷ್ಟವಾದಂತಹ ಆತ್ಮ ನಮ್ಮ ದೇಹದೊಳಗೆ ನಮ್ಮ ಮಗುವಾಗಿ ಬರತ್ತೆ ಅನ್ನುವ ಕಾನ್ಸೆಪ್ಟ್ ಅಲ್ಲಿ ಇದ್ದಿದ್ದು. ಆದ್ರೆ ಇವತ್ತಿಗೆ ಅನ್ಫಾರ್ಚುನೇಟ್ಲಿ ಇದರ ಹಿಂದಿನ ಸೈಂಟಿಫಿಕ್ ರೀಸನ್ ಎಲ್ಲ ನಾವು ಮರ್ತ್ಬಿಟ್ಟು ಆ ಜವಳಿಯ ತೆಗಿಯೋದು ಅನ್ನೋದಿರ್ಬೋದು, ಮದ್ವೆ ಕರೆಯೋದು, ಆ ಮದ್ವೆ ಮಾಡೋ ಮದ್ವೆಗೆ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಮದ್ವೆ ಮುಗ್ಸೋ ತನಕ ಒಂಥರ ಟಾರ್ಚರ್ ಅದು. ಯಾರಿಗೂ ಸಮಾಧಾನ ಅಂತ ಮಾಡ್ಸಕ್ಕೆ ಆಗೋದಿಲ್ಲ ಅಲ್ವಾ? ಎಷ್ಟು ನೀವು ಖರ್ಚು ಮಾಡಿದ್ರು ಅಲ್ಲಿ ಬಂದವ್ರಿಗೆ ಸಮಾಧಾನ ಅಂತ ಮಾಡಿಸೋದೇ ತುಂಬಾ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರತ್ತೆ. ಬಂದು ಅಲ್ಲಿ ನೆಗೆಟಿವಿಟಿಯನ್ನೇ ಸ್ಪ್ರೆಡ್ ಮಾಡ್ತಿದ ಅಂಥವ್ರನ್ನ ಮುದ್ದಾಮ್ ಕರಿಬೇಡಿ ನೀವು ಫಂಕ್ಷನ್ಸ್ಗೆ. ಅಲ್ಲ, ವಾಟ್ಸಪ್ ಅಲ್ಲೂ ಇಡೀ ಊರಿಗೆ ಕರೆಯೋ ಅಗತ್ಯ ಇಲ್ಲ ಅಂತ. ಯಾರು ನಿಜಕ್ಕೆ ಯಾರ ಆಶೀರ್ವಾದ ನಿಮಗೆ ಬೇಕು, ಯಾರು ಅಷ್ಟು ಪ್ರೀತಿಯಿಂದ ಪಾಸಿಟಿವಿಟಿಯಿಂದ ಬಂದು ನೀವಿಬ್ರು ಚೆನ್ನಾಗಿ ಬದುಕಬೇಕು, ನಿಮ್ಮಿಂದಾಗಿ ಒಂದು ಒಳ್ಳೆ ಜೀವನ ನೀವು ಇಬ್ರು ಕಟ್ಕೊಳ್ಬೇಕು ಅಂತ ಹರಿಸ್ತಾರೋ, ಅಥವಾ ಅಂತಹ ಅದ್ಭುತವಾದಂತಹ ಮಗು ನಿಮ್ಗೆ ಬರ್ಲಿ ಅಂತ ಹಾರೈಸ್ತಾರೋ ಅಂಥವ್ರನ್ನಷ್ಟೇ ಕರೀರಿ. ಇಡೀ ಊರನ್ನ, ಇಡೀ ಸಮಾಜನ, ಇಡೀ ನೆಂಟ್ರಿಸ್ಟನ್ನ ಕರೆಯೋ ಅಗತ್ಯ ಇಲ್ಲ. ಯಾಕಂತಂದ್ರೆ ಅವರೇ ಅವ್ರವ್ರ ಲೈಫಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದು ಬರೀ ನಿಮ್ಗೋಸ್ಕರ ನೆಗೆಟಿವಿಟಿ ಅಥವಾ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಜಲಸ್ ಮಾಡ್ಕೊಳ್ಳೋರೇ ಇದ್ರೆ ಅಂಥವ್ರನ್ನ ಕರೆದು ನಿಮ್ಗೆ ಏನ್ ಸಿಗತ್ತೆ? ಅದ್ರದ್ದು ಹೋಲ್ ಎಸೆನ್ಸೇ ಬಿಟ್ಟ ಹಾಗೆ. ಮದುವೆ ಅನ್ನೋದು ಯಾಕೆ ಮಾಡ್ತೀವೋ ಆ ಎಸೆನ್ಸೇ ತಪ್ಪು ಹೋಗತ್ತೆ. ಮದುವೆ ಅಂತ ಮಾಡ್ತಿದ್ದೆ ಯಾಕೆ? ನಮ್ಮಿಬ್ರಿಗೆ ಅಷ್ಟು ಒಳ್ಳೆ ಬ್ಲೆಸ್ಸಿಂಗ್ಸ್ ಸಿಗ್ಬೇಕು ಅಂಡ್ ನಮ್ಮ ಮಗುವಿಗೆ ಅಷ್ಟು ಒಳ್ಳೇದಾಗ್ಬೇಕು ಅಂತ ಹೈಯರ್ ಫ್ರೀಕ್ವೆನ್ಸಿ ಎನರ್ಜಿ ನಮ್ಮಲ್ಲಿ ಜನರೇಟ್ ಆಗ್ಬೇಕು ಅಂತ ಮದುವೆ ಮಾಡೋದು. ಆದ್ರೆ ಮದುವೆ ಅನ್ನೋ ಒಂದು ಫ್ಯಾಮಿಲಿ ಫಂಕ್ಷನ್ ಇವಾಗ ಸದ್ಯಕ್ಕೆ ನೆನಪು ಮಾಡ್ಕೊಂಡ್ರೆ ಎಷ್ಟು ಫ್ರಸ್ಟ್ರೇಷನ್ ಫೀಲ್ ಆಗತ್ತೆ. ಒಮ್ಮೆ ಎಲ್ಲರನ್ನೂ ಕರೆದು ಮದುವೆ ಮುಗಿಸಿ ಕಳ್ಸೋ ತನಕ ಉಸ್ಸಪ್ಪ ಸಾಕಾಯ್ತು ಅನ್ನೋ ಥರ ಆಗ್ಬಿಡತ್ತೆ. ಈ ನೆಂಟ್ರಿಸ್ಟ್ರು ತಲೆ ಬಿಸಿನೂ ಸಾಕು, ಅವ್ರನ್ನ ಸಂಭಾಳ್ಸೋದು ಸಾಕು, ಅವರ ಕಿರಿಕಿರಿನೂ ಸಾಕು ಅಂತ ಅನಿಸ್ಬಿಡತ್ತೆ. ಹೀಗಲ್ಲ, ಅದು ನಮ್ಮ ಪದ್ಧತಿ ಈ ಥರ ಅಲ್ವೇ ಅಲ್ಲ. ನಾವು ಮತ್ತೆ ಪುನಃ ಎಸೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ನೀವು ಬೇಕಾದ್ರೆ 10 ಜನ ಎಲ್ಲ ಪ್ರೀತಿಯಿಂದ ಮನೇಲಿ ನಿಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಅಜ್ಜ ಅಜ್ಜಿ ನಿಮ್ಮ ಪ್ರೀತಿ ಪಾತ್ರರು, ನಿಮಗೆ ತುಂಬಾ ಪಾಸಿಟಿವಿಟಿಯಿಂದ ಬ್ಲೆಸ್ ಮಾಡೋರು ಯಾರಿದ್ದಾರೆ ನೋಡಿ, ಅವರೊಟ್ಟಿಗೆ ಒಡಗೂಡಿ ಒಂದು ಪೂಜೆಯನ್ನು ಏನಾದ್ರೂ ಮಾಡಿಸ್ಕೊಂಡು ಆಗ ನೀವು ಬೇಬಿ ಪ್ಲಾನ್ ಮಾಡಿ. ಅಟ್ಲೀಸ್ಟ್ ಈಗ ಸೆಕೆಂಡ್ ಬೇಬಿ ಪ್ಲಾನ್ ಮಾಡ್ತಾ ಇರೋರೆಲ್ಲ ಒಟ್ರಾಶಿ ಏನೋ ಒಂದು UPT ಪಾಸಿಟಿವ್ ಆದ್ರೆ ಸಾಕಪ್ಪ ಅಂತ ಮಾಡೋದು ಬೇಡ. ಆ ರೀತಿ ಯೋಚನೆ ಇಟ್ಕೊಳ್ಳೋದೇ ಬೇಡ. ನಮಗೆ ಬರುವಂತಹ ಮಗು ಹೇಗಿರ್ಬೇಕು, ಅಷ್ಟು ವಂಡರ್ಫುಲ್ ಸೋಲ್ ಆಗಿರ್ಬೇಕು, ಅಂಥ ಅದ್ಭುತ ಆತ್ಮ ನಮ್ಗೆ ಮಗುವಾಗಿ ಬರ್ಬೇಕು. ಹಾಗಿರ್ಬೇಕಂತಂದಾಗ ನೀವು ಅಷ್ಟೇ ರೇಂಜಲ್ಲಿ ಇರ್ಬೇಕು. ಹಿಂಗೆ ಯಾರ್ಯಾರಿಗೋ ಅದು ಬರಲ್ಲ. ಆ ಮಗು ಅಂಥ ಅದ್ಭುತವಾದ ಮಗು ಬೇಕು ಅಂದ್ಮೇಲೆ ನಿಮ್ಮಲ್ಲಿ ಅಂಥ ಯೋಗ್ಯತೆ ಇರಬೇಕು. ಹಾಗಾಗಿ ನೀವು ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೋಬೇಕು, ಪ್ರಾಣ ಚೈತನ್ಯ ಅಪ್ಲಿಫ್ಟ್ ಮಾಡ್ಕೋಬೇಕು. ಹೇಗೆ ನಿಮ್ಮ ಪ್ರಾಣ ಚೈತನ್ಯ ಅಪ್ಲಿಫ್ಟ್ ಮಾಡ್ಕೊಳ್ಳೋದು? ಈಗ ಆಲ್ರೆಡಿ ನೀವು ಚಿಕ್ಕಂದಿನಿಂದ ಅಥವಾ ತಾಯಿಯ ಗರ್ಭದಲ್ಲಿದ್ದಾಗಿಂದ ಒಂದಿಷ್ಟು ಟ್ರಾಮಾ, ಚೈಲ್ಡ್ಹುಡ್ ಅಲ್ಲಿ ಒಂದಿಷ್ಟು ಬ್ಯಾಡ್ ಮೆಮೊರೀಸ್ ಇರ್ಬೋದು, ಮತ್ತೆ ಯೌವನದಲ್ಲಿ ಮದುವೆ ಆದ್ಮೇಲೆ ಮದುವೆ ನಂತರದ ಒಂದಿಷ್ಟು ತಲೆಬಿಸಿಗಳು, ಸಂಸಾರದ ತಾಪತ್ರಯಗಳು, ಇದೆಲ್ಲದರ ಮಧ್ಯದಲ್ಲಿ ನಾನು ಹೇಗೆ ನನ್ನನ್ನ ರಿಜುವಿನೇಟ್ ಮಾಡ್ಕೊಳ್ಳೋದು? ಅದಕ್ಕಾಗಿ ಹಳೆ ಕಾಲದಲ್ಲಿ ತೀರ್ಥಯಾತ್ರೆಗಳನ್ನೆಲ್ಲ ಹೇಳ್ತಾ ಇದ್ದಿದ್ದು. ಈಗ್ಲೂ ನೋಡಿ ಹೇಳ್ತಾರಲ್ವಾ, ಈಗ ಮಕ್ಕಳಾಗದೆ ಇದ್ದಾಗ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಗು ಆಗ್ತಾರೆ, ಇಲ್ಲಿ ಹರಕೆ ಹೊರಿ ಮಗು ಆಗ್ತಾರೆ, ಇನ್ನೊಂದ್ ಕಡೆಯಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಮಕ್ಕಳಾಗ್ತಾರೆ, ಏನೇನೋ ಇಂಥದ್ ಮಾತು ನೀವು ಕೇಳಿದ್ದೀರಾ ಅಲ್ವಾ? ಅಂದ್ರೆ ಗುರು ಹಿರಿಯರ ಕ್ಷೇತ್ರಕ್ಕೆ, ಅದರಲ್ಲೂ ಗುರುಗಳ ಕ್ಷೇತ್ರಕ್ಕೆ ಹಾಗೂ ಒಂದು ಪ್ರಾಣ ಚೈತನ್ಯ, ಈ ದೇವಸ್ಥಾನಗಳು ಯಾವುದೇ ಆದ್ರೂ ಅದು ಪ್ರಾಣ ಚೈತನ್ಯ ತೀರಾ ಸ್ಟ್ರಾಂಗ್ ಆಗಿ ಅಲ್ಲಿ ಎನರ್ಜೈಸ್ಡ್ ಆಗಿರುವಂತ ಜಾಗ ದೇವಸ್ಥಾನಗಳು, ಆಯ್ತಾ? ಅದರಲ್ಲೂ ಸ್ಪೆಸಿಫಿಕಲಿ ಒಂದಿಷ್ಟು ದೇವಸ್ಥಾನಗಳು ನಿಮ್ಮ ಪ್ರಾಣ ಚೈತನ್ಯವನ್ನ ಇಮಿಡಿಯೇಟ್ ರೀಚಾರ್ಜ್ ಮಾಡೋ ತರ. ಹೇಗೆ ನಾವೀಗ ಫೋನ್ ರೀಚಾರ್ಜ್ ಮಾಡ್ಬೇಕಂದ್ರೆ ಪ್ಲಗ್ಗಿಗೆ ಹಾಕ್ಬೇಕಲ್ವಾ? ಸುಮ್ಮನೆ ಈ ಟೇಬಲ್ ಮೇಲೆ ಇಟ್ಟರೆ ರೀಚಾರ್ಜ್ ಆಗೋದಿಲ್ಲ. ನಾನು ಆ ಫೋನನ್ನ ಆ ಪ್ಲಗ್ ಸಾಕೆಟಿಗೆ ಹಾಕಿ ಇಟ್ಬಿಟ್ರೆ ಸಾಕು, ರೀಚಾರ್ಜ್ ಆಗತ್ತೆ. ಹಾಗೆ ನಮ್ಮನ್ನ ನಾವು ಈಗ ಉದಾಹರಣೆಗೆ ಇಲ್ಲಿ ಬರ್ತಿದ್ದಂಗೆ ನಿಮಗೆ ಏನೋ ಒಂದು ಪಾಸಿಟಿವಿಟಿ ಫೀಲ್ ಆಗಿರುತ್ತೆ ಅಥವಾ ಏನೋ ಒಂದು ಎನರ್ಜಿ ಫೀಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಬರೀ ಇಲ್ಲಿ ಗ್ರೀನ್ರಿ ಇದೆ ಅಂತ ಅಷ್ಟೇ ಅಲ್ಲ, ಇದು ಬ್ರಹ್ಮರ್ಷಿ ದೈವರಾತ್ರ ಜಾಗ.
ಆ ದೈವರಾತ್ರ ಆಗಿ ಹೋದ ನೋಡಿ, ಅಂತ ಒಬ್ಬೊಬ್ಬ ವ್ಯಕ್ತಿಯ ಇಫೆಕ್ಟ್. ಈಗ ನಾವು 4ನೇ ತಲೆಮಾರಿನವರು, ಮಧುಶ್ರವ 5ನೇ ತಲೆಮಾರು, 5 ತಲೆಮಾರು ಕಳೆದ್ರು ಒಬ್ಬ ವ್ಯಕ್ತಿಯ ಎನರ್ಜಿ ಸಾಕಾಗತ್ತೆ ಅಂದ್ರೆ ಯಾಕೆ ನಿಮ್ಮ ಮಗುನು ನೆಕ್ಸ್ಟ್ ಹಂಗೆ ಆಗ್ಬಾರ್ದು? ನಮ್ ಗುರಿ ಹಂಗಿರ್ಬೇಕು ಅಂತ. ಬರೀ ಈಗ ನನ್ನ ಮನೆಗೊಬ್ಬ ವಾರಸುದಾರ ಬೇಕು, ನಮ್ ಕುಟುಂಬಕ್ಕೊಬ್ಬ ಬೇಕು ಅಂತಲ್ಲ, ಮಗ ಹುಟ್ಲಿ ಮಗಳು ಹುಟ್ಲಿ ಅವ್ರಿಬ್ರು ಹೆಂಗಿರ್ಬೇಕು ಮುಂದೆ, ಎಷ್ಟು ತಲೆಮಾರುಗಳು ಕಳೆದ್ರೂ ಅವರ ಎನರ್ಜಿ, ಅವರ ವ್ಯಕ್ತಿತ್ವ ಆ ರೀತಿ ಇರೋ ತರ ಆಗ್ಬೇಕು. ಬ್ರಹ್ಮರ್ಷಿ ದೈವರಾತರು ಒಬ್ಬ ವ್ಯಕ್ತಿ ಆಗಿದ್ದಿದ್ರೆ ಏನಾಯ್ತು, ಬಟ್ ಇವತ್ತಿಗೂ 4 ತಲೆಮಾರು ಕಳೆದ್ರೂ ಅವರ ಎನರ್ಜಿ ಇವತ್ತಿಗೂ ಇಲ್ಲಿದೆ. ಸ್ವಾಮಿ ವಿವೇಕಾನಂದ್ರ ಇರ್ಬೋದು, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಯಾರನ್ನೇ ನೀವು ನೆನ್ಪು ಮಾಡ್ಕೊಳ್ಳಿ, ಅಂತಹ ಮಹಾನ್ ವ್ಯಕ್ತಿತ್ವ ಇರುವಂತಹ ಯಾರನ್ನೇ ನೆನಪಿಸ್ಕೊಂಡ್ರು ಅವ್ರು ನಮ್ಮ ಜಾತಿಯವರಲ್ಲ, ನಮ್ಮ ಊರ್ನವರಲ್ಲ, ನಮ್ಮ ನೆಂಟ್ರಿಸ್ಟ್ರಲ್ಲ. ಇನ್ಫ್ಯಾಕ್ಟ್ ನಾವು ಅವರನ್ನ ನೋಡೇ ಇಲ್ಲ ಅಲ್ವಾ, ಬರೀ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಕೇಳಿನೇ ನಮಗಿಷ್ಟು ಒಂದು ಪ್ರಾಣ ಚೈತನ್ಯ ಅಪ್ಲಿಫ್ಟ್ ಆದಂಗೆ ಅನ್ಸತ್ತೆ ಅಂತಂದ್ರೆ ಅವರಲ್ಲಿ ಅದು ಯಾವ ಮಟ್ಟಿಗೆ ಇದ್ದಿರ್ಬೋದು. ಹೀಗೆ ಅಂತಂತಹ ಜಾಗಗಳಿಗೆ ಹೋಗೋದು, ಆ ಗುರು ಚರಿತ್ರೆಯನ್ನ ಓದುವಂಥದ್ದು, ಅಥವಾ ವಿಶಿಷ್ಟವಾದ ತೀರ್ಥ ಸ್ನಾನಗಳನ್ನ ಮಾಡುವಂಥದ್ದು ನಿಮ್ಮ ಪ್ರಾಣ ಚೈತನ್ಯವನ್ನ ಮತ್ತೆ ರಿಜುವಿನೇಟ್ ಮಾಡತ್ತೆ. ಏನೇ ಟ್ರಾಮಾ ಇದ್ರೂ ಕಳ್ಕೊಳಕ್ಕಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ನೀವು ಇಲ್ಲಿ ಬಂದ್ರೆ ಸಾಕು, ಟ್ರೀಟ್ಮೆಂಟ್ ಶುರುವಾಗಿರುತ್ತೆ. ಪ್ರಾಣ ಚೈತನ್ಯ ಅನ್ನೋದು ಇಲ್ಲಿಂದ ಎನರ್ಜೈಸ್ ಆಗಕ್ಕೆ ಶುರುವಾಗಿರುತ್ತೆ. ದೈವರಾತ್ರ ಆ ಒಂದು ಎನರ್ಜಿ, ಆ ಸ್ಪೇಸ್, ಆ ಬ್ಲೆಸ್ಸಿಂಗ್ಸ್ ಏನಿದೆಲ್ಲ ಅದ್ ಮಾಡುತ್ತೆ. ಅದ್ರಲ್ಲಿ ಮೇಲಾಗಿ ಈ ಜಾಗ ಯಾವ ಜಾಗ ಇದು? ಗೋಕರ್ಣ ಕ್ಷೇತ್ರ ಅಲ್ವಾ? ಪರಶಿವನ ಆತ್ಮಲಿಂಗ ಇರುವಂತಹ ಏಕೈಕ ಜಾಗ ಅಂತಾನೆ ಪ್ರತೀತಿ ಹೊಂದಿರುವಂಥದ್ದು. ಸೊ ಅದು ಕೂಡ ಹೇಳ್ತಾರಲ್ಲ, ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಏನೇನೋ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತವೆ. ಎಲ್ಲ ಪುರಾಣಗಳಲ್ಲೂ ಗೋಕರ್ಣ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಇದೆ. ಸೊ ಈ ಎಲ್ಲ ಮಹತ್ವ ಇರುವಂತಹ ಈಗ ನಾವು ನೇಪಾಳದಲ್ಲಿ ಕಠ್ಮಂಡು ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಲ್ಲಿ ನಾವು ಮುಕ್ತಿನಾಥ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ ಅಂತ, ಒಂದೊಂದು ವಂಡರ್ಫುಲ್ ಸ್ಪೇಸ್ಗಳಿದಾವೆ ಈ ಭೂಮಿ ಮೇಲೆ. ಅವೆಲ್ಲವೂ ಕೂಡ ಪ್ರಾಣ ಚೈತನ್ಯ ತೀರಾ ಹೆಚ್ಚಿಗೆ ಇರುವಂತಹ ಜಾಗಗಳು. ಅಥವಾ ಎಷ್ಟೊಂದು ಕುಟುಂಬಗಳಲ್ಲಿ ಹೇಳ್ತಾರೆ ನೋಡಿ, ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ. ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ ಹೇಳೋದು ಯಾಕೆ ಅಂತಂದ್ರೆ, ಅದೊಂಥರ ಹೇಗೆ ಅಂತಂದ್ರೆ, ಈಗ ಮೇನ್ ಟೆಂಪಲ್ಸ್ಗಳು, ಈಗ ತಿರುಪತಿ ತಿಮ್ಮಪ್ಪ, ಅಥವಾ ಈಗ ಪಶುಪತಿನಾಥ ಕಾಠ್ಮಂಡುವಿನಲ್ಲಿ, ಇಂಥ ದೊಡ್ಡ ದೊಡ್ಡ ದೇವಸ್ಥಾನಗಳು ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ, ನಂತರ ನಮ್ಮ ಕುಟುಂಬಕ್ಕೆ ಅಂತ ಇರುವಂತಹ ಮನೆ ದೇವ್ರು, ಇಷ್ಟ ದೇವ್ರು, ಆ ಥರದ ಏನು ಕುಲದೇವ್ರು ಅಂತ ಕಾನ್ಸೆಪ್ಟ್ ಬರುತ್ತೆ. ಇವೆಲ್ಲ ನಮಗೆ ನಮ್ಮ ಕುಟುಂಬಕ್ಕೆ ಎನರ್ಜಿ ಸೋರ್ಸ್ ಅನ್ನ ಕೊಡೋ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಗಳು ಅಂತ ನೀವು ಅಂದ್ಕೊಳ್ಬಹುದು. ಆಮೇಲೆ ಮತ್ತೆ ನಿಮ್ಮ ಮನೆಯಲ್ಲಿರೋ ದೇವ್ರು ಕೋಣೆ, ಈ ತರ. ಹೇಗೆ ಈಗ ಕರೆಂಟ್ ನೋಡಿ, ಟ್ರಾನ್ಸ್ಫಾರ್ಮರ್ ಇಂದ ಕರೆಂಟ್ ವೈರಿಂಗ್ ಆಗ್ಬಿಟ್ಟು ಅಲ್ಲಿ ಆಗ್ಬಿಟ್ಟು ಅಲ್ಲಲ್ಲಿ ಗ್ರಿಡ್ ಇರುತ್ತೆ ಒಂದೊಂದು ಊರಲ್ಲಿ, ಮತ್ತೆ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫಾರ್ಮರಿಗೆ ಬಂದು ಅಲ್ಲಿಂದ ಈಗ ನಮ್ಮ ಮನೆ ಒಳಗಡೆ ಕರೆಂಟ್ ನಮ್ಗೆ ಹೆಂಗ್ ಸಿಗತ್ತೆ, ಇದೇ ತರ ಪ್ರಾಣ ಚೈತನ್ಯದ ಹರಿವು ಆ ಯೂನಿವರ್ಸ್ ಇಂದ, ಅದನ್ನ ಪ್ರಕೃತಿಯಿಂದ, ದೇವಸ್ಥಾನಗಳಲ್ಲಿ ಅದನ್ನ ಎನರ್ಜೈಸ್ಡ್ ಸ್ಪೇಸ್ಗಳು. ಅವೆಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ತುಂಬಾ ಎನರ್ಜೈಸ್ಡ್ ಸ್ಪೇಸ್ ಅದು. ಅದರಲ್ಲಿ ಕೆಲವೊಂದಿಷ್ಟು ಜಾಗೃತಾವಸ್ಥೆಯಲ್ಲಿರುವಂತಹ ಶಕ್ತಿಪೀಠಗಳು ಇದಾವೆ. ಅದೆಲ್ಲ ನಿಮ್ಮ ಪ್ರಾಣ ಚೈತನ್ಯವನ್ನ ಎನರ್ಜೈಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಏನೇ ಟ್ರಾಮಾಗಳಿದ್ರು ಕಳೆದು ಹೋಗತ್ತೆ, ಯಾವುದೇ ತೊಂದರೆಗಳಿದ್ರು ಹೋಗತ್ತೆ. ಅದನ್ನ ನಾವು ಆ ರೀತಿಯಾಗಿ ಹೋಗ್ಬೇಕು. ನಾವೊಂದು ವೆಕೇಶನ್ ಅಂತ ಹೋಗೋದಲ್ಲ. ಈಗ ನಾವು ಚಾರ್ಧಾಮ್ ಅಂತ ಹೋಗೋದಿರ್ಬೋದು, ಯಾತ್ರೆಗಳು, ನಾವು ಕಾಶಿ ಯಾತ್ರೆ ಮಾಡೋದಿರ್ಬೋದು. ಇವಾಗ ಅದೆಲ್ಲ ಏನಾಗಿದೆ, ಒಂದು ಟ್ರೆಕ್ಕಿಂಗ್ ಸ್ಪಾಟ್ ತರ ಹೋಗ್ತೀವಿ ಚಾರ್ಧಾಮ್ಗೆ. ಕೇದಾರ್ನಾಥಿಗೆ ಹೋಗದೆ ಅರ್ಧ ವ್ಲಾಗ್ ಮಾಡಕ್ ಆಗ್ಬಿಟ್ಟಿರತ್ತೆ. ಅಷ್ಟೇ ಅಲ್ಲ, ವ್ಲಾಗ್ ಮಾಡಿ ನೀವು ಈಗಿನ ತಲೆಮಾರು ಹಂಗಿದ್ದಾಗ ಅದು ತೊಂದರೆ ಇಲ್ಲ. ಆದ್ರೆ ಆ ಎನರ್ಜಿಯನ್ನ ರೀಚಾರ್ಜ್ ಮಾಡ್ಕೊಳಕ್ ಹೋಗ್ತಿದ್ದೀರಾ ಅನ್ನೋದು ತಲೆಯಲ್ಲಿ ಇರ್ಬೇಕು ಅಂತ. ಕಾಶಿ ಯಾತ್ರೆಗೆ ನಾವು ಯಾಕೆ ಹೋಗ್ತಿದೀವಿ ಅನ್ನೋ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮ್ಗೆ. ಆ ಕಾನ್ಸೆಪ್ಟ್ ಅನ್ನು ಗೊತ್ತಿದ್ದು ನೀವು ಯಾತ್ರೆ ಮಾಡಿದಾಗ ಅದರ ಫಲ ನಿಮಗೆ ಸಿಗತ್ತೆ. ಅದ್ರ ಬಗ್ಗೆ ಅರಿವೇನೆ ಇಲ್ದೇನೆ ನೀವು ಸಾಕೆಟಿಗೆ ಕನೆಕ್ಟ್ ಮಾಡಿದ್ರೆ, ಸುಮ್ಮನೆ ಸಾಕೆಟ್ ಪಕ್ಕ ಫೋನ್ ಎಷ್ಟೇ ಇಟ್ರು ಚಾರ್ಜ್ ಆಗೋದಿಲ್ಲ. ನೀವು ಅದಕ್ಕೆ ಕನೆಕ್ಟ್ ಆಗ್ಬೇಕಂದ ನಿಮಗೆ ಗೊತ್ತಿರ್ಬೇಕು ಅದ್ರ ಎಸೆನ್ಸ್ ಏನು, ಹೇಗೆ ಅಂತ. ಹೀಗೆ ಪ್ರಾಣ ಚೈತನ್ಯವನ್ನ ರೀಚಾರ್ಜ್ ಮಾಡ್ಕೊಳಕ್ಕೆ ನೀವು ಒಂದೊಂದಿಷ್ಟು ಸ್ಪೆಷಲ್ ಪ್ಲೇಸಸ್ಗಳಿಗೆ ಹೋದ್ರೆ ಸಾಕಾಗತ್ತೆ. ಅದ್ರ ಜೊತೆಲಿ ಮನೇಲೇ ಇದ್ದಾಗ ಏನ್ ಮಾಡ್ಬೋದು, ಉಳಿದ ಟೈಮಲ್ಲಿ ಈಗ ಎಲ್ಲೋ ಹೋದ್ರೆ ರೀಚಾರ್ಜ್ ಮಾಡ್ಕೊಂಡ್ ಬಂದ್ರಿ, ಬಟ್ ಅದು ಸಸ್ಟೈನ್ ಆಗಲ್ವಲ್ಲ. ಅದು ಸಸ್ಟೈನ್ ಆಗೋದಕ್ಕೆ ಪ್ರಾಣಾಯಾಮ, ನಾಡಿ ಶೋಧನ, ಈ ನಾಡಿಗಳನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು ತುಂಬಾ ಹೆಲ್ಪ್ ಆಗತ್ತೆ. ಹೀಗೆ ನಿಮ್ಮಲ್ಲಿ ಏನೇ ಚೈಲ್ಡ್ಹುಡ್ ಟ್ರಾಮಾ ಇದ್ದಿರ್ಬೋದು, ನಿಮ್ಗೆ ಯಾರೇ ಎಷ್ಟೇ ಜೀವನದಲ್ಲಿ ನೋವು ಕೊಟ್ಟಿರ್ಬೋದು, ಬೇಜಾರು ಮಾಡಿರ್ಬೋದು, ಅಥವಾ ನಿಮ್ಮೊಳಗೆ ಒಂದು ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರುವಂತಹ ಭಯ ಇದ್ದಿರ್ಬೋದು, ಅದೆಲ್ಲವನ್ನ ನೀವು ಕಳ್ಕೊಳ್ಳಕ್ಕೆ ಸಾಧ್ಯ ಇದೆ. ನೀವು ಮನಸ್ಸು ಮಾಡ್ಬೇಕಷ್ಟೇ. ನೀವು ಅದನ್ನ ಬಿಟ್ಕೊಡಕ್ ಸಿದ್ಧರಿರ್ಬೇಕು. ಎಷ್ಟೊಂದ್ಸತಿ ಏನಾಗ್ಬಿಟ್ಟಿರತ್ತೆ, ಕೆಲವೊಂದಿಷ್ಟು ನೋವು, ಅವಮಾನ, ಬೇಜಾರೆಲ್ಲ ಹೇಳ್ಕೊಂಡು ನಾವೇ ಅಂಟ್ಕೊಂಡ್ ಬಿಟ್ಟಿರ್ತೀವಿ. ಅದಕ್ಕಂದ್ರೆ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ ಅದ್ರ ಬಗ್ಗೆ. ನಾವು ಬಿಟ್ಕೊಡಕ್ಕೆ ರೆಡಿ ಇರಲ್ಲ. ನಮಗ್ ನಮ್ಮ ಗೋಳೆ ಇಷ್ಟ, ನಮಗ್ ನಮ್ಮ ಬೇಜಾರೇ ಇಷ್ಟ ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ನೀವು ಅದನ್ನೇ
ಪದೇ 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 ಹೇಳ್ಕೊಳ್ಳೋದ್ರಲ್ಲೇ ಒಂಥರ ಕಂಫರ್ಟ್ ಝೋನ್ ಕಂಡ್ಕೊಂಡ್ ಬಿಟ್ಟಿರ್ತಾರೆ. ಅದನ್ನ ಬಿಡ್ಬೇಕು. ಎಲ್ಲ ಬೇಜಾರನ್ನ ಬಿಟ್ಕೊಟ್ಬಿಡ್ಬೇಕು. ಎಲ್ಲ ಟ್ರಾಮಾ ಕಳ್ಕೊಂಡ್ ಬಿಡ್ಬೇಕು. ಇಲ್ಲ, ನಾನು ಅದಷ್ಟು ಬಿಡಕ್ ರೆಡಿ ಇದ್ದೇನೆ. ನನಗೆ ಹೊಸ ಎನರ್ಜಿ, ಹೊಸ ಸ್ಪೇಸ್, ಹೊಸ ಲೈಫ್, ಪ್ರತಿ ಕ್ಷಣ ನನಗೆ ಪ್ರೀಶಿಯಸ್ ಅನ್ನೋದನ್ನ ನಾನು ಒಪ್ಪುತ್ತೀನಿ ಅಂತ ನೀವು ಅದನ್ನ ಶುರು ಮಾಡಿದಾಗ ನಿಮ್ಮ ಪ್ರಾಣ ಚೈತನ್ಯ ತುಂಬಾ ಹೈ ಲೆವೆಲಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಆ್ಯಂಡ್ ಆಗ ನಿಮಗೆ ಅತ್ಯದ್ಭುತವಾದಂತಹ ಮತ್ತೆ ಮಗುವನ್ನು ಪಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ.